ನಟ ದರ್ಶನ್ ರವರು ಈಗಾಗಲೇ ಫ್ಯಾಮಿಲಿ ಜೊತೆ ಚೆನ್ನಾಗಿ ಸಂತೋಷವಾಗಿ ಇದ್ದಾರೆ. ಅದರ ಜೊತೆಗೆ ಶೂಟಿಂಗ್ ಕೂಡ ರನ್ನಿಂಗಲ್ಲಿ ನಡೀತಾನೆ ಇದೆ. ಶೂಟಿಂಗ್ ಜೊತೆಗೆ ಅವರು ಟೆಂಪಲ್ ರನ್ ಕೂಡ ಮಾಡುತ್ತಿದ್ದಾರೆ. ಇದೀಗ ದರ್ಶನ್ ಅವರು ರಾತ್ರೋರಾತ್ರಿ ಹೋಗಿದ್ದು ಎಲ್ಲಿಗೆ ನೋಡೋಣ ಬನ್ನಿ. ರಾತ್ರೋರಾತ್ರಿ ದರ್ಶನ್ ಅವರು ಪತ್ನಿ ಹಾಗೂ ಮಗನನ್ನು ಕರೆದುಕೊಂಡು ಕೇರಳದ ಮುಡಾಯಿ ಭಾಗದಲ್ಲಿರುವ ಭಗವತಿ ಟೆಂಪಲ್ಗೆ ಹೋಗಿದ್ದಾರೆ. ದರ್ಶನ್ ರವರಿಗೆ ಯಾವ ಕೆಲಸದಲ್ಲೂ ಯಶಸ್ಸು ಸಿಗಬಾರದು ಹಾಗೂ ಸಿನಿಮಾ ರಂಗದಲ್ಲೂ ಯಶಸ್ಸು ಸಿಗಬಾರದು ಎಂದು, ನೆಮ್ಮದಿ ಇರಬಾರದು ಎಂದು ಯಾರೋ ಮಾಟಮಂತ್ರ ಮಾಡಿಸಲಾಗಿದೆ ಎಂದು ತಿಳಿದು ಬಂದಿದೆ. ಅದಕ್ಕಾಗಿ ವಿಜಯಲಕ್ಷ್ಮಿ ಅವರು ಕೇರಳದಲ್ಲಿರುವ ಭಗವತಿ ದೇವಾಲಯಕ್ಕೆ ಹೋಗಿ ಅವರು ದರ್ಶನ್ ಅವರ ಹೆಸರಿನಲ್ಲಿ ಯಾಗವನ್ನು ಮಾಡಿದ್ದಾರೆ. ಹಾಗಾಗಿ ದರ್ಶನ್ ರವರು ಆಗಾಗ ಟೆಂಪಲ್ ಕೂಡ ಹೋಗುತ್ತಿರುತ್ತಾರೆ. ಹೇಗೆಂದರೆ ಚಾಮುಂಡಿ ಬೆಟ್ಟಕ್ಕೆ ಮೊನ್ನೆ ಒಂದು ಸಾರಿ ಹೋಗಿ ಬಂದಿದ್ದರು. ದರ್ಶನ್ ರವರು ಜೈಲಿನಲ್ಲಿ ಇದ್ದಾಗ ಧನ್ವೀರ್ ಅವರು ಸಾಥ್ ಕೊಡುತ್ತಿದ್ದರು. ವಿಜಯಲಕ್ಷ್ಮಿ ಅವರಿಗೂ ಕೂಡ ಧನ್ವೀರ್ ಅವರು ಎಲ್ಲರೂ ಸೇರಿ ದರ್ಶನ್ಗೆ ಸಾಥ್ ಕೊಡುತ್ತಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಏನನಿಸುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ ಫ್ರೆಂಡ್ಸ್.